ಬಂಧುಗಳೇ ನಮಸ್ಕಾರ. ನಾನು ರಘುಪತಿ ಭಟ್, ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾನು ಪಕ್ಷದ ಮುಖ್ಯ ಕಚೇರಿಯಿಂದ ಲೈವ್ ಬರ್ತಾ ಇರುವ ಮುಖ್ಯ ಉದ್ದೇಶ ಏನಂದ್ರೆ, ನಿನ್ನೆ ಮೊನ್ನೆವರೆಗೂ ನಡೀತಾ ಇದ್ದಂತಹ ನೀಟ್ ಪರೀಕ್ಷೆಯ ಅಕ್ರಮದ ವಿರುದ್ಧ ಹೋರಾಟ, ಇಡೀ ದೇಶದಾದ್ಯಂತ ಜೆನ್ಜಿ ಪೀಳಿಗೆಯ ವಿದ್ಯಾರ್ಥಿಗಳು ಎಲ್ಲ ಒಟ್ಟು ಸೇರಿ ಮಾಡ್ತಾ ಇರುವಂತಹ ಹೋರಾಟ. ಈ ಹೋರಾಟಕ್ಕೆ ಕೆಆರ್ಎಸ್ ಪಕ್ಷ ಮತ್ತೆ ಸಮಾನ ಮನಸ್ಕ ಸಂಘಟನೆಗಳು ನಾವೆಲ್ಲ ಸೇರಿ ಒಂದು ತಂಡ ಮಾಡಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ, ಇದು ವಿದ್ಯಾರ್ಥಿಗಳ ಹೋರಾಟ, ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆಯ ಸುಧಾರಣೆಗೆ ಮಾಡ್ತಾ ಇರುವಂತಹ ಹೋರಾಟ ಅಂತ ನಾವು ನಿರ್ಧಾರ ಮಾಡಿ ಅವರಿಗೆ ಬೆಂಬಲವನ್ನ ಸೂಚಿಸಿದ್ವಿ. ಈ ಬೆಂಬಲ ಸೂಚಿಸಿ ಹೋರಾಟ ಮಾಡ್ತಾ ಇರುವ ಸಮಯದಲ್ಲಿ ನಾವು ಮಾಡ್ತಾ ಇರೋ ವಿಡಿಯೋಗಳಿಗೆ, ನಮ್ಮ ಪೋಸ್ಟ್ಗಳಿಗೆ ಹಲವಾರು ತರದ ಕಮೆಂಟ್ಸ್ಗಳು ಬರ್ತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ತುಂಬಾ ಜನ ಮೊದಲಿಗಿಂತ ನಾವು ನೋಡ್ತಾ ಇದ್ದಿದ್ದಕ್ಕಿಂತ ತುಂಬಾ ಜನ ಜಾಸ್ತಿ ನೆಗೆಟಿವ್ ಕಮೆಂಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಯಾವ್ಯಾವ ತರದ ನೆಗೆಟಿವ್ ಕಮೆಂಟ್ಗಳು ಬರೋದಕ್ಕೆ ಶುರು ಆಯ್ತು ಅಂದ್ರೆ, ನಿಮ್ ಬಗ್ಗೆ ನಮ್ಗೆ ಒಳ್ಳೆಯ ಗೌರವ ಇತ್ತು, ನಿಮ್ ಬಗ್ಗೆ ಗೌರವ ಕಮ್ಮಿ ಆಗ್ಬಿಡ್ತು, ನೀವು ಈ ತರ ಅಂತ ಗೊತ್ತಿರ್ಲಿಲ್ಲ, ನೀವು ಆಂಟಿ ನ್ಯಾಷನಲ್ ಕೂಡ ಸೇರ್ಕೊಂಡು ಬಿಟ್ಟಿದ್ದೀರಾ, ನೀವು ಯಾವುದು ಬಿಡದಿ ರೈತರ ಹೋರಾಟದಲ್ಲಿ ನೀವು ಮಾತಾಡಿಲ್ಲ, ನೀವು ಬಂದು ಇಲ್ಲಿ ಈ ಹೋರಾಟದಲ್ಲಿ ನೀವು ಭಾಗವಹಿಸಿ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀರಾ, ಇನ್ಯಾವುದು ಆರ್ ಸಿ ಬಿ ಕಾಲ್ ತುಳಿತ ಉಂಟಾದಾಗ ನೀವು ಮಾತಾಡಿಲ್ಲ, ಬಂದ್ಬಿಟ್ಟು ಈಗ ಇಂತಹ ಹೋರಾಟದಲ್ಲಿ ಭಾಗವಹಿಸಿದ್ದೀರಾ, KPSC ಹಗರಣದಲ್ಲಿ ನೀವು ಮಾತಾಡಿಲ್ಲ. ಸೊ ಈ ರೀತಿಯ ಹಲವಾರು ಕಮೆಂಟ್ಗಳು ಬರೋದಕ್ಕೆ ಶುರು ಆಗ್ಬಿಟ್ಟಿದ್ವು. ಸೊ ಈಗ ನಾವು ಆ ಕಮೆಂಟ್ಗಳಿಗೆ ಉತ್ತರ ಕೊಡಬೇಕಾದ ಪರಿಸ್ಥಿತಿಗೆ ಬಂದಿದ್ದೀವಿ. ಅದನ್ನ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾವು ಉತ್ತರ ಯಾಕೆ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ. ಅದಕ್ಕಿಂತ ಮುಂಚೆ ನಾವು ಈ ಹೋರಾಟವನ್ನ ಯಾಕೆ ಬೆಂಬಲಿಸಿದ್ವಿ? ಕರ್ನಾಟಕದಲ್ಲಿ, ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರಿಗೂ ಗೊತ್ತು, ಸರ್ಕಾರಿ ವ್ಯವಸ್ಥೆ ಯಾವ ರೀತಿ ಒಂದು ಅಧೋಗತಿಗೆ ತಲುಪಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಇದು ಓಪನ್ ಸೀಕ್ರೆಟ್, ಅದನ್ನೇನು ವಿಶೇಷವಾಗಿ ನಾನು ಹೇಳುವ ಅಗತ್ಯ ಇಲ್ಲ. ಆದ್ರೆ ನಾವು ಒಂದು ಪಕ್ಷವಾಗಿ KRS ಪಕ್ಷ ನಾವು ಸ್ಥಾಪನೆ ಮಾಡಿರೋದನ್ನೇ ಈ ವ್ಯವಸ್ಥೆಯ ಅಲ್ಲಿ ಸುಧಾರಣೆ ಆಗ್ಬೇಕು, ಭ್ರಷ್ಟಾಚಾರ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾವು KRS ಪಕ್ಷನ ಸ್ಥಾಪನೆ ಮಾಡಿರೋದು. ಸೊ ಅದೇ ನಿಟ್ಟಿನಲ್ಲಿ ನಮಗೆ ಈ ಭ್ರಷ್ಟಾಚಾರದ ವಿರುದ್ಧ ಯಾವ್ಯಾವ ಸಮಸ್ಯೆಗಳು ಬರ್ತಾವೋ, ಜನ, ಸಮುದಾಯ ವರ್ಗಗಳು ನಮ್ಮನ್ನ ಸಂಪರ್ಕಿಸಿ ಈ ಸಮಸ್ಯೆಗಳನ್ನ ಹೇಳ್ತಾ ನಮಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾ ಇರ್ತಾರೋ ಅಂತವ್ರ ಜೊತೆ ಎಲ್ಲ ನಾವು ನಿಂತು ನಿರಂತರವಾಗಿ KRS ಪಕ್ಷ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಅವ್ರಗಳಿಗೆ ನ್ಯಾಯ ಕೊಡಿಸುವ ಪ್ರಯತ್ನಗಳನ್ನು ಮಾಡ್ತಾ, ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ. ಈ ಒಂದು ಹೋರಾಟ ಯಾವುದು ಈಗ ವಿದ್ಯಾರ್ಥಿಗಳ ನೀಟ್ ಅಕ್ರಮದ ವಿಚಾರ ಬಂದಿರುವಂತದ್ದು, ಅದು ಕೂಡ ಒಂದು ಜನಪರ ಹೋರಾಟ. ಈ ಜನಪರ ಹೋರಾಟವನ್ನ ನಾವು ಗುರುತಿಸಿ, ಜನಪರ ಅಂದ್ರೆ ಯಾವ ತರ ಜನಪರ? ವಿದ್ಯಾರ್ಥಿಗಳು, ನೀಟ್ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು ವರ್ಷಾನುಗಟ್ಟಲೆ ಶ್ರಮ ಪಟ್ಟು ಎಲ್ಲ ದಿನನಿತ್ಯ ಹಗಲು ರಾತ್ರಿ ಶ್ರಮ ಪಟ್ಟು ನಿದ್ದೆಗೆಟ್ಟು ಓದುತ್ತಾ, ನಾನು ನಾಳೆ ಪರೀಕ್ಷೆ ಇದೆ, ನಾನು ಬರೆದು ಪಾಸ್ ಆಗ್ಬೇಕು ಅನ್ನುವಂತಹ ಒಂದು ಕನಸಿನಲ್ಲಿ, ಒಂದು ಆಶಾವಾದದಲ್ಲಿ ಹೋಗಿ ಪರೀಕ್ಷೆ ಬರೆದ ಮೇಲೆ ಈ ತರ ಪೇಪರ್ ಲೀಕ್ ಆಗಿದೆ ಅಂತ ಅನಿಸಿದಾಗ ಅವರಿಗೆ ಹೇಗಿರುತ್ತೆ? ಅವರ ಮನಸ್ಥಿತಿ ಹೆಂಗಿರುತ್ತೆ? ಮತ್ತೆ ನಾವು ಸೃಷ್ಟಿಸಿರುವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸೃಷ್ಟಿಸಿರುವಂತಹ ನಮ್ಮ ದೇಶದ ನಾಗರಿಕರು, ನಮ್ಮ ಮುಂದಿನ ಪೀಳಿಗೆ ಈ ತರ ಕಷ್ಟ ಅನುಭವಿಸ್ತಿರುವಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಪ್ರತಿಕ್ರಿಯೆ ಕೊಡಬೇಕು? ಇದು ಒಂದು ಸಲ ಆಗಿರುವಂತಹ ಘಟನೆನಾ? ಪದೇ ಪದೇ ಆಗ್ತಾ ಇರುವಂತಹ ಘಟನೆ ಈ ತರ ನಡೀತಾ ಇರುವಾಗ ಒಂದು ವಿದ್ಯಾರ್ಥಿ ವರ್ಗ, ಒಂದು ಹೊಸ ಪೀಳಿಗೆ ಇದನ್ನ ವಿರೋಧಿಸ್ಬಿಟ್ಟು ಇದನ್ನ ಸರಿ ಮಾಡಬೇಕು, ಇಂತಹ ಒಂದು ಅವ್ಯವಸ್ಥೆ ಮತ್ತೆ ಭ್ರಷ್ಟಾಚಾರದ ವ್ಯವಸ್ಥೆನ ನಾವು ಮುಂದುವರಿಸಬಾರದು, ಈ ವ್ಯವಸ್ಥೆನ ಸರಿ ಮಾಡಬೇಕು ಅಂತ ಮುಂದೆ ಬಂದು ಹೋರಾಟ ರೂಪಿಸಿ ಜನರನ್ನ ಸೇರಿಸ್ಕೊಂಡು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರುವಾಗ, ನಾವು ಒಂದು ಜನಪರ ಪಕ್ಷ, ಭ್ರಷ್ಟಾಚಾರದ ವಿರುದ್ಧ ಪಕ್ಷ ಅಂತ ಹೇಳ್ಕೊಂತಾ ಹೋಗ್ತಾ ಇರುವಂತವ್ರು, ನಾವು ಅವರಿಗೆ ಬೆಂಬಲಿಸಿಲ್ಲ ಅಂದ್ರೆ ನಾವು ಗೋಮುಖ ವ್ಯಾಘ್ರರು ಆಗಲ್ವಾ? ಅದೇ ನಿಟ್ಟಿನಲ್ಲಿ ಈ ತರ ಹೋರಾಟ ಯಾರೇ ಮಾಡಿರ್ಲಿ,
ಅವರು ಆ ಥರ ಹೋರಾಟಗಳನ್ನು ಮಾಡಿದಾಗ ಇದು ಸರಿ ಇದೆ ಅಂತ ಅನಿಸಿದಾಗ ನಾವು ಹೋಗಿ ಬೆಂಬಲಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ನಾವು ಒಂದು ರಾಜಕೀಯ ಪಕ್ಷವಾಗಿ ಆ ಆದ್ಯ ಕರ್ತವ್ಯನ ಮಾಡಿದ್ದೀವಿ. ಆಮೇಲೆ ವಿದ್ಯಾರ್ಥಿಗಳು ಏನಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ? ಆಮೇಲೆ ವಿದ್ಯಾರ್ಥಿಗಳು ಹೋರಾಟ ಮಾಡಿದಾಗ ಬೆಂಬಲಿಸಬೇಕು ಅಂತ ಇರುವಂತವರು ಎಲ್ಲಾ ತರದ ಪಕ್ಷಗಳ ಎಲ್ಲಾ ತರದ ಸಮುದಾಯಗಳ ಜನ ಬಂದು ಸೇರ್ಕೊಂಡು ಅಲ್ಲಿ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಯಾರಾದ್ರೂ ಬಂದು ಬೆಂಬಲ ಕೊಟ್ಟಾಗ ನೀನು ನನಗೆ ಬೆಂಬಲ ಕೊಡೋದು ಬೇಡ, ನೀನು ಹೋಗು ಅಂತ ಯಾರಾದ್ರೂ ಹೇಳಕ್ ಸಾಧ್ಯ ಆಗುತ್ತಾ? ಅದು ಸರಿನಾ? ಎಲ್ಲರೂ ಬಂದು ವಿಚಾರ ಸರಿಯಾಗಿದೆ ಅಂತ ಅನಿಸಿ ಅವ್ರು ಬಂದು ಹೋರಾಟದಲ್ಲಿ ಬೆಂಬಲ ಕೊಟ್ಟಾಗ ನಾವು ಅದನ್ನು ಎಕ್ಸೆಪ್ಟ್ ಮಾಡಿ ಮುಂದುವರಿಸಬೇಕು. ಅದು ಹೋರಾಟ ದೊಡ್ಡ ಹೋರಾಟ ಆಗಿ ನಿರ್ಮಾಣ ಆದ್ರೇನೆ ಪ್ರಜಾಪ್ರಭುತ್ವದಲ್ಲಿ ಈ ಜಡ್ಡುಗಟ್ಟಿದ ಸರ್ಕಾರ, ದುರಹಂಕಾರದ ಸರ್ಕಾರಗಳನ್ನ ಮಣಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತ ಸಮಯದಲ್ಲಿ ಜನ ಬರೋದು ಬೇಡ ಅಂತ ಯಾರಾದ್ರೂ ಹೇಳ್ತಾರ? ಜನ ಬಂದು ಎಲ್ಲಾ ತರದ ಜನ ಬಂದು ಅಲ್ಲಿ ಸೇರ್ಕೊಂಡು ಹೋರಾಟ ಮಾಡಿದಾಗಲೇ ಅದು ಯಶಸ್ವಿ ಆಗುವಂಥದ್ದು. ಈಗ ನಾನು ಇನ್ನೂ ಒಂದು ಈಗ ಏನು ಅದು ಹೋರಾಟ ಯಶಸ್ವಿ ಆಯ್ತು. ಯಶಸ್ವಿ ಆದ ಮೇಲೆ ನಾನು ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ಬಿಟ್ಟು ನಿಮ್ಗೆ ಇನ್ನೂ ಏನು ಇದು ನಡೆದಿದ್ದು ಅನ್ನೋದನ್ನ ಅರ್ಥ ಮಾಡಿಸ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ಅವರು ಈಗ ರಾಜೀನಾಮೆ ಕೊಟ್ಟರು, ಈ ಹೋರಾಟ ಯಶಸ್ವಿ ಆಗ್ಬಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರದ್ದು ಬೇಡಿಕೆ ಏನಿತ್ತು ರಾಜೀನಾಮೆ ಕೊಟ್ಟರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ಈ ಹೋರಾಟ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇತ್ತು. ಈ ಹೋರಾಟ ಇನ್ನು ದೊಡ್ಡ ಮಟ್ಟದಲ್ಲಿ ಹೋದಾಗ ಏನಾಗ್ತಾ ಇತ್ತು? ಇನ್ನೂ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇತ್ತು. ಇನ್ನೂ ಹೆಚ್ಚು ಜನ ಸೇರಿದಾಗ ಏನಾಗ್ತಾ ಇತ್ತು? ನರೇಂದ್ರ ಮೋದಿ ಗವರ್ಮೆಂಟ್ ಅಲ್ಗಾಡ್ ಹೋಗ್ತಾ ಇತ್ತು. ಅವರ ಕುರ್ಚಿನೇ ಅಲ್ಗಾಡಕ್ಕೆ ಶುರು ಆಗ್ಬಿಡ್ತಾ ಇತ್ತು. ಅದನ್ನ ಗುರುತಿಸಿ ನರೇಂದ್ರ ಮೋದಿ ಅವರು ಈ ಹೋರಾಟನ ಹತ್ತಿಕ್ಬೇಕು ಅನ್ನೋ ಕಾರಣಕ್ಕೆ ಅವರು ಏನ್ ಮಾಡಿದ್ರು? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ತಗೊಂಡ್ರು. ಆಮೇಲೆ ಉಳಿದ ಬೇಡಿಕೆಗಳನ್ನು ಕೂಡ ಈಡೇರಿಸಿದ್ರು ಅಲ್ವಾ? ಈಗ ಒಂದೇ ಒಂದು ಯೋಚನೆ ಮಾಡಿ, ನೆಕ್ಸ್ಟ್ ವರ್ಷ, ಮುಂದಿನ ವರ್ಷ ಇನ್ನೊಂದು ಪೇಪರ್ ಲೀಕ್ ಆಗೋದಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ? ಮುಂದಿನ ವರ್ಷ ಅಂತೂ ಇನ್ನೊಂದು ಪೇಪರ್ ಲೀಕ್ಗೆ ಸಾಧ್ಯತೆನೇ ಇಲ್ಲ. ಒಂದ್ ವೇಳೆ ಇಷ್ಟೊಂದೆಲ್ಲ ಹೋರಾಟ ಮಾಡಿ ಇವರು ರಾಜೀನಾಮೆ ಕೊಡಿಸಿ ವ್ಯವಸ್ಥೆ ಸುಧಾರಣೆ ಮಾಡ್ತೀನಿ ಅಂತ ಹೇಳಿ ಮಾಡಿದ್ಮೇಲೆ ಮುಂದಿನ ವರ್ಷ ಪೇಪರ್ ಲೀಕ್ ಏನಾದ್ರೂ ಆಯ್ತು ಅಂತ ಆದ್ರೆ ಏನಾಗುತ್ತೆ? ನರೇಂದ್ರ ಮೋದಿ ಅಯೋಗ್ಯ ಪ್ರಧಾನಮಂತ್ರಿ ಅಂತ ಆಗ್ಬಿಡುತ್ತೆ. ಮುಂದಿನ ಎಲೆಕ್ಷನ್ ಅಲ್ಲಿ ಅವನನ್ನ ಜನ ಮನೆ ಕಳಿಸ್ಬಿಡ್ತಾರೆ. ಈ ಯಶಸ್ವಿ ಹೋರಾಟ ಯಶಸ್ವಿ ಆಗಿರೋದಕ್ಕೆ ಮತ್ತೆ ಈ ರೀತಿಯ ಪ್ರತಿಭಟನೆಯ ಮೂಲಕ ಹೋರಾಟ ಮಾಡಿ ಗೆಲುವು ಸಾಧಿಸೋದಕ್ಕೆ ಇದು ಮುಖ್ಯ ಕಾರಣ. ಯಾರೋ ಈ ರಾಜಕಾರಣಿಗಳು, ದುರಹಂಕಾರದ ಅಥವಾ ಯಾವುದೋ ದಿಕ್ಕು ತಪ್ಪಿರುವಂತಹ ರಾಜಕಾರಣಿಗಳನ್ನ ಮಣಿಸಿ ಸರಿಯಾದ ದಿಕ್ಕಿನಲ್ಲಿ ಮತ್ತೆ ತರಬೇಕು ಅಂತಾದ್ರೆ ಪ್ರಜಾಪ್ರಭುತ್ವದಲ್ಲಿ ಇಂತಹ ಹೋರಾಟಗಳು ಅನಿವಾರ್ಯ. ಇದನ್ನ ನಾವು ಅರಿತುಕೋಬೇಕು. ಮೊದಲು ಯಾರೋ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ಯಾರೋ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣನೇ ಇವ್ರು ಕೆಟ್ಟವ್ರು ಅವ್ರು ಕೆಟ್ಟವ್ರು ಅಂತಲ್ಲ, ಯಾವ ವಿಚಾರಕ್ಕೆ ಬಂದಿದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಸೊ ಆದ್ರಿಂದಾಗಿ ಈ ಹೋರಾಟ ಎಷ್ಟು ಯಶಸ್ವಿಯಾಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗದೆ ಇರೋಂಗೆ ನೋಡ್ಕೊಳ್ಳೋದಕ್ಕೆ ಇಡೀ ಸರ್ಕಾರ ಕೆಲಸ ಮಾಡುತ್ತೆ. ಅಷ್ಟು ಸ್ಟ್ರಿಕ್ಟ್ ಆಗಿ ವ್ಯವಸ್ಥೆಗಳನ್ನ ಮಾಡುತ್ತೆ. ಇವಾಗ ಒಂದ್ ವೇಳೆ ಲೀಕ್ ಆಗ್ಬಿಟ್ರೆ ಇವ್ರು ಸರ್ಕಾರನೇ ಅಯೋಗ್ಯ ಅಂತ ಆಗ್ಬಿಡುತ್ತೆ. ಸೊ ಇದು ಹೋರಾಟದ ದೊಡ್ಡ ಯಶಸ್ಸು. ಪ್ರಧಾನವರು ರಾಜೀನಾಮೆ ಕೊಟ್ಟಿರೋದಲ್ಲ, ಮುಂದಕ್ಕೆ ಇದ್ರ ಪರಿಣಾಮವಾಗಿ ಹೇಗೆ ವ್ಯವಸ್ಥೆ ಸುಧಾರಣೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಯಶಸ್ಸು. ಈ ಅಂಶ ಇದನ್ನ ನಾವು ಅರಿತುಕೋಬೇಕು. ನಾವು ಕೂಡ ಅದೇ ದಿಕ್ಕಿನಲ್ಲಿ ಯೋಚನೆ ಮಾಡಿಕೊಂಡು ಈ ವ್ಯವಸ್ಥೆ ಸುಧಾರಣೆಗೋಸ್ಕರ KRS ಪಕ್ಷ ದುಡಿತಾ ಇರೋದ್ರಿಂದ ಈ ಹೋರಾಟವನ್ನು ನಾವು ಬೆಂಬಲಿಸ್ಬಿಟ್ಟು ಸಪೋರ್ಟ್ ಮಾಡಿರುವಂಥದ್ದು. ಇದು ಮೊದಲನೇ ವಿಚಾರ, ನಿಮಗೆ ಗೊತ್ತಿರಲಿ ಅಂತ. ಎರಡನೇದು, ಅವಾಗಲೇ ನಾನು ಹೇಳಿದೆ, ತುಂಬಾ ಜನ ಕಮೆಂಟ್ ಮಾಡಿದ್ರು, RCB ಸಮಯದಲ್ಲಿ ನೀವು ಹೋರಾಟ ಮಾಡಿಲ್ಲ, ಆಮೇಲೆ ಬಿಡದಿ ರೈತರ ಹೋರಾಟಕ್ಕೆ ನೀವು ಬೆಂಬಲಿಸಿಲ್ಲ ಅಂತ ಹೇಳ್ಬಿಟ್ಟು. RCB ಕಾಲ್ ತುಳಿತ ಆದಾಗ ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದು KRS ಪಕ್ಷ. ಯಾವ ರೀತಿ ಸಿದ್ದರಾಮಯ್ಯ ಇಡೀ ಗವರ್ಮೆಂಟ್ ಇದಕ್ಕೆ ಜವಾಬ್ದಾರಿ, ಅವರೆಲ್ಲರೂ ರಾಜೀನಾಮೆ ಕೊಡಬೇಕು, ಅವರು ಇದನ್ನ ಅದರಲ್ಲಿ ಇರುವಂತವರಿಗೆ ಉತ್ತರದಾಯಿ ಮಾಡಬೇಕು, ಕೇವಲ ಪೊಲೀಸ್ ಕಮಿಷನರ್ನ ನಾವು ಅಮಾನತು ಮಾಡಿದ್ರೆ ಸಾಕಾಗಲ್ಲ, ಇದು ಅಮಾನತು ಮಾಡೋದೇ ಸಂಪೂರ್ಣ ತಪ್ಪು, ಇದರಲ್ಲಿ ಮೂಲ ಕಾರಣನೇ
ಮಂತ್ರಿಗಳು ಯಾರು ಆ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ರು, DK ಮತ್ತೆ ಸಿದ್ದರಾಮಯ್ಯ ಅವರು, ಅವರೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿ ನಾವು ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ತುಂಬಾ ಜನರಿಗೆ ಆ ಪ್ರತಿಭಟನೆ ತಲುಪಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರುವಂತಹ ಸಂಪನ್ಮೂಲಗಳು, ಹಣ ಸಂಪನ್ಮೂಲಗಳು ತುಂಬಾ ಕಡಿಮೆ ಇರೋದ್ರಿಂದ ಪಕ್ಷದಲ್ಲಿ ನಾವು ಅದನ್ನ ತುಂಬಾ ಜನರಿಗೆ ರೀಚ್ ಮಾಡೋಕೆ ಸಾಧ್ಯ ಆಗಿಲ್ಲ. ನಾವು ಎಷ್ಟು ಆರ್ಗ್ಯಾನಿಕ್ ಆಗಿ ರೀಚ್ ಆಗುತ್ತೋ ಅಷ್ಟ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಎರಡನೇದು, ಬಿಡದಿ ರೈತರ ಹೋರಾಟದಲ್ಲಿ ನೀವು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಚಾರ ಹೇಳ್ತೀನಿ. ನಿನ್ನೆ ಅಷ್ಟೇ ನಮ್ಮ ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ್ದಾರೆ ಅವರ ಬರಹದಲ್ಲಿ ಫೇಸ್ಬುಕ್ ಅಲ್ಲಿ, ಬಿಡದಿ ಹೋರಾಟಕ್ಕೆ ಜೀವ ಬಂದಿದ್ದೇನೆ, KRS ಪಕ್ಷ ಅಲ್ಲಿ ಈ ಬಿಡದಿ ರೈತರ ಪರವಾಗಿ ಹೋಗ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಬೈಕ್ ಯಾತ್ರೆ ಮಾಡಿದ ಮೇಲೆನೆ ಬಿಡದಿ ಹೋರಾಟಕ್ಕೆ ಜೀವ ಬಂದಿದ್ದು. ಅದಾದ್ಮೇಲೆ ಎಲ್ಲರೂ ಈ ಕುಮಾರಸ್ವಾಮಿ ಅವರಾಗ್ಲಿ ಇನ್ನು ಯಾರ್ಯಾರೋ ಬಂದ್ಬಿಟ್ಟು ಅಲ್ಲಿ ನಾವು ಇದನ್ನ ನಮ್ಮ ಇದಕ್ಕೆ ನಮ್ದು ಹೋರಾಟ ಇದು ಅಂತ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಅವ್ರು ಬಂದು ಮಾಡಕ್ ಶುರು ಮಾಡಿದ್ದು. ಅಲ್ಲಿವರೆಗೂ KRS ಪಕ್ಷ ಮಾಡಿರುವ ಬೈಕ್ ಯಾತ್ರೆನೇ ಅಲ್ಲಿ ಜೀವ ಬರೋದಕ್ಕೆ ಸಾಧ್ಯ. ಸೊ ನಿಮಗೆ ಇದು ಗೊತ್ತಿದೆಯೋ, ದೊಡ್ಡ ಮಟ್ಟದಲ್ಲಿ ಬೈಕ್ ಯಾತ್ರೆ ಮಾಡಿದ್ವಿ. ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಸೈನಿಕರು ಬಂದು ಬೈಕ್ ಅಲ್ಲಿ, ಆಮೇಲೆ ರವಿಕೃಷ್ಣ ರೆಡ್ಡಿ ಅವರು ಖುದ್ದಾಗಿ ಆ ಜಮೀನು ಎಷ್ಟು ಫಲವತ್ತಾಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಅವರೇನೆ ಆ ಜಮೀನಲ್ಲಿ ಉಳುಮೆ ಮಾಡಿ ಲೈವ್ ಅಲ್ಲಿ ಎಲ್ಲ ತೋರಿಸಿರುವಂತದ್ದು. ಇದನ್ನೆಲ್ಲ ನಿಮ್ಗೆ ಈ ದೃಶ್ಯ ಮಾಧ್ಯಮಗಳು ಯಾವುದನ್ನು ಇಂತಹ ವಿಚಾರ ನಾವು ಮಾಡಿರೋ ಹೋರಾಟಗಳನ್ನ, KRS ಪಕ್ಷ ಮಾಡಿರೋ ಹೋರಾಟಗಳನ್ನ ತಿಳಿಸಲ್ಲ, ತೋರಿಸಲ್ಲ. ಯಾಕೆಂದ್ರೆ ಅವರಿಗೆ ನಾವು ಯಾವುದೇ ರೀತಿಯ ಜಾಹೀರಾತುಗಳನ್ನ ಕೊಡಲ್ಲ ಅವರ ಚಾನೆಲ್ಗಳಲ್ಲಿ. ಅವರಿಗೆ ಯಾವುದೇ ರೀತಿಯ ಬೇರೆ ಆಮಿಷಗಳನ್ನ ನಾವು ಒಡ್ಡಲ್ಲ. ಆ ಕಾರಣದಿಂದಾಗಿ ಅವರು ನಮ್ಮದನ್ನ ತೋರಿಸಲ್ಲ. ಅವರು ಒಂದ್ ರೀತಿ ನಮ್ಗೆ ಎಗೇನ್ಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರಿಂದ ತುಂಬಾ ಜನರಿಗೆ ನಮ್ದು ಕೆಲಸಗಳು ರೀಚ್ ಆಗ್ತಾ ಇಲ್ಲ. ಇನ್ನೊಂದು ವಿಚಾರ, KPSC ಹಗರಣ ಆದಾಗ ನೀವು ಮಾತಾಡಿಲ್ಲ, ನೇಮಕಾತಿ ಹಗರಣ ಆದಾಗ ಮಾತಾಡಿಲ್ಲ ಅಂತ ತುಂಬಾ ಜನ ಬರ್ತಿದ್ದಾರೆ. ಸ್ವಾಮಿ, KPSC ಹಗರಣವನ್ನ ದೊಡ್ಡ ಮಟ್ಟದಲ್ಲಿ ಬಯಲು ಮಾಡಿದ್ದೆ ಶ್ರೀ ರವಿಕೃಷ್ಣ ರೆಡ್ಡಿ ಅವರು. ಫ್ರೀಡಂ ಪಾರ್ಕ್ ಅಲ್ಲಿ 10 ವರ್ಷ ಹಿಂದೆ ಅವರು ತಲೆ ಬೋಳಿಸ್ಬಿಟ್ಟು 8 ದಿನ ಉಪವಾಸ ಕೂತಿದ್ರು. KPSC ರದ್ದಾಗಬೇಕು ಅಂತ ಹೇಳ್ಬಿಟ್ಟು. ನಾಳೆ ಸೋಮವಾರ ನಮ್ದೊಂದು ಹೋರಾಟ ಇದೆ, KPSC ರದ್ದಾಗಬೇಕು ಅಂತ ಹೇಳ್ಬಿಟ್ಟು. ಇದೇ ರೀತಿ ನಿರಂತರವಾಗಿ ನಾವು KPSC ಹಗರಣದ, ನೇಮಕಾತಿ ಹಗರಣದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. KPSC ಮುಂದೆನೆ ಶವಯಾತ್ರೆ ಮಾಡಿದೀವಿ. KPSC ಶವಯಾತ್ರೆ ಮಾಡಿದೀವಿ. ಚಟ್ಟ ಇಟ್ಕೊಂಡು KPSC ಸತ್ತೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಶವಯಾತ್ರೆ ಮಾಡಿದ್ದೀವಿ. ಇದು ಒಂದು. ಆಮೇಲೆ ಆನೇಕಲ್ ರೈತರದು 3 ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟ, ಅದಕ್ಕೂ ಕೂಡ ಮೊನ್ನೆ ಹೋಗಿ ಬೈಕ್ ಯಾತ್ರೆ ಮಾಡ್ಬಿಟ್ಟು ಅಲ್ಲೂ ಒಂದು ಸಂಚಲನ ಆಗುವಂಗೆ ಮಾಡಿದೀವಿ. ಅವರ ಹೋರಾಟಕ್ಕೆ ಒಂದು ಜೀವ ತುಂಬಿಟ್ಟು ಬಂದಿದ್ದೀವಿ. ಆಮೇಲೆ ಹಲವಾರು ಪೇಪರ್ ಲೀಕ್ಗಳಾಗಿದೆ, ಅದರಲ್ಲಿ ಮಾತಾಡಿದ್ವಿ. ಎಲ್ಲಾ ಸಮಯದಲ್ಲೂ ನಾವು ಮಾತಾಡಿದೀವಿ KRS ಪಕ್ಷ. ಯಾಕೆಂದ್ರೆ ನಾವು ಒಂದು ಜಾಗೃತ ನಾಗರಿಕರ ಪಕ್ಷ. ಇದು ನಾವು ಎಲ್ಲರನ್ನ ತರಬೇತಿ ಮಾಡ್ತಾ ಇದೀವಿ. ಈ ತರ ವಿಚಾರಗಳಾದಾಗ ವ್ಯವಸ್ಥೆಯ ವಿರುದ್ಧ ನಾವು ಮಾತಾಡಬೇಕು, ಧ್ವನಿ ಎತ್ತಬೇಕು ಅಂತ ಅವ್ರನ್ನ ಶಕ್ತಿ ತುಂಬ್ತಾ ಇದೀವಿ. ಅದೇ ನಮ್ಮ ಮೂಲ ಉದ್ದೇಶ. ಆಮೇಲೆ ತುಂಬಾ ಜನ ನೀವು ಎಡಪಂಥೀಯರು, ನೀವು ಕಮ್ಯುನಿಸ್ಟ್ಗಳು, ನೀವು ಆಂಟಿ ನ್ಯಾಷನಲ್, ಈ ತರ ಎಲ್ಲ ಮಾತಾಡೋಕೆ ಮಾಡ್ಬಿಟ್ಟಿದೆ. ಸ್ವಾಮಿ, ನಾವು ಎಡಪಂಥೀಯರು ಅಲ್ಲ, ಬಲಪಂಥೀಯರು ಅಲ್ಲ, ನಾವು ಜನಪಂಥೀಯರು, ಜನರ ಪರವಾಗಿ ಇರುವಂತವ್ರು ನಾವು. ನಮ್ಗೆ ಯಾವ ಪಂಥನೂ ಬೇಡ. ಜನರಿಗೆ ಏನ್ ಬೇಕೋ, ಅವ್ರ ಆಶಯ ಏನಿದೆಯೋ, ಅವ್ರ ಆಸ್ಪಿರೇಷನ್ ಏನಿದೆಯೋ ಅದನ್ನ ಸರ್ಕಾರ ತಲುಪಬೇಕು, ಅದನ್ನ ಸರ್ಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಪಕ್ಷ ಕಟ್ಟಿ ಅದೇ ದಿಕ್ಕಿನಲ್ಲಿ, ಅದೇ ದಾರಿ ನಡೀತಾ ಇದ್ದೀವಿ. ನಾವೆಲ್ಲೂ ದಾರಿ ತಪ್ಪಿಲ್ಲ. ನಿಮ್ಗಳಿಗೆ ತಲುಪೋದ್ರಲ್ಲಿ ನಾವು ಹಿನ್ನಡೆ ಆಗಿರ್ಬೋದು, ನಿಮ್ಗಳಿಗೆ ತಲುಪೋದ್ರಲ್ಲಿ ನಮ್ಮಲ್ಲಿ ಏನೋ ಕೊರತೆ ಆಗಿರ್ಬೋದು. ಯಾಕಂದ್ರೆ ನಮ್ಮ ಹತ್ರ ಹಣ ಸಂಪನ್ಮೂಲಗಳು ಕಮ್ಮಿ ಇದಾವೆ. ನಮ್ಮ ಹತ್ರ ಆ ತರ ಎಲ್ರಿಗೂ ತಲುಪುವಂಗೆ ಮಾಡುವಂತಹ ಮಾನವ ಸಂಪನ್ಮೂಲಗಳು ಕೂಡ ಕಮ್ಮಿ ಇದಾವೆ. ಸೊ ಆದ್ರಿಂದಾಗಿ ನಿಮ್ಮನ್ನ ತಲುಪೋದಕ್ಕೆ ಸಾಧ್ಯ ಆಗದೆ ಇದ್ದಿರ್ಬೋದು. ಆದ್ರೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಮಾತಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಇದು ನಿಮ್ ಗಮನದಲ್ಲಿರಲಿ. ಸೊ ಈ ಸ್ಪಷ್ಟತೆಗಳನ್ನ ನಾವು ನಿಮ್ಗೆ ಕೊಡಬೇಕಾಗಿತ್ತು. ಇವತ್ತು ಲೈವ್ ಬಂದಿದ್ದೀವಿ. ಆಮೇಲೆ ನಮ್ಮ ಇನ್ನೂ ಸ್ವಲ್ಪ ಹೋರಾಟಗಳ ಬಗ್ಗೆ ನಾವು ನಿಮ್ಗೆ ತಿಳಿಸೋಣ. ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತಿರಲ್ವೇನೋ, ಅವರು ತಿಳ್ಕೊಳ್ಳಿ. ಕೋವಿಡ್ ಸಮಯದಲ್ಲಿ ಮೊದಲು ಈ ಕೋವಿಡ್ ಭ್ರಷ್ಟಾಚಾರ ಏನ್ ನಡೀತಾ ಇತ್ತು, PPE ಕಿಟ್ಗಳು, ಮಾಸ್ಕ್ಗಳು, ಇನ್ನೊಂದು ಮಗದೊಂದು ಸಿಕ್ಕಾಪಟ್ಟೆ ರೇಟ್ಗೆ ತಗೊಂಡ್ಬಿಟ್ಟು ಅದನ್ನ ಸರಿಯಾದ ರೀತಿ ಪೂರೈಕೆಗಳನ್ನ ಮಾಡದೇನೆ ಸುಳ್ಳು ಬಿಲ್ಗಳನ್ನ ಮಾಡ್ಕೊಂಡು ಮಾಡ್ತಾ ಇರುವಂತದ್ದು ಬಯಲು ಮಾಡಿದ್ದು KRS ಪಕ್ಷ. ಮನೆಯಲ್ಲಿ ಕೂತ್ಕೊಂಡೇ ಇದನ್ನೆಲ್ಲ ನಾವು ಬಯಲು ಮಾಡಿದೀವಿ. ಅವಾಗ ಹೊರಗಡೆ ಹೋಗೋಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ನಾವು ಮಾಡಿರೋ ಹೋರಾಟದ ಮೇಲೆನೆ ಪಾರ್ಲಿಮೆಂಟರಿ ಅಕೌಂಟ್ಸ್ ಕಮಿಟಿ ಅಂತ ಮಾಡಿಕೊಂಡು ಸದನದಲ್ಲಿ ಇದ್ರ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆನೇ ಆಯಿತು. ಸೊ ಈ ಮಟ್ಟದ ಹೋರಾಟ ಕೋವಿಡ್ ಸಮಯದಲ್ಲಿ ನಾವು ಮಾಡಿದ್ವಿ. ಮೂಢ ಹೋರಾಟ, ಸಿದ್ದರಾಮಯ್ಯ ಗವರ್ಮೆಂಟ್ ವಿರುದ್ಧ ಅವ್ರು ಮಾಡಿರುವಂತಹ ಅಕ್ರಮ ಏನಿದೆ, ಮೂಢ ಹೋರಾಟ
ಎಲ್ಲಿ ಮೈಸೂರಿಗೆ ಹೋಗ್ಬಿಟ್ಟು ನಾವು ಅರೆಸ್ಟ್ ಆಗಿಬಿಟ್ಟಿದೀವಿ. ಮೈಸೂರಲ್ಲಿ ನಮ್ಗೆ ಹೋರಾಟ ಮಾಡಿ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಆದ್ರೂ ಇಲ್ಲಿ ಎಲ್ಲ ಕಡೆಯಿಂದ ಜನ ಹೋಗಿ ಹೋಗಿ ನಮ್ಮನ್ನ ಎಲ್ಲೆಲ್ಲಿ ನಾವು ಎಂಟರ್ ಆಗ್ತೀವಿ ಅಲ್ಲೆಲ್ಲ ನಮ್ಮನ್ನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ನಮ್ಮನ್ನ ದಾರಿ ತಪ್ಪಿಸ್ಬಿಟ್ಟಿದ್ರು ಪೊಲೀಸರು. ಸೊ ಮೂಡ ಹೋರಾಟದಲ್ಲೂ ಕೂಡ ನಾವು ಅಲ್ಲಿ ಹೋಗಿ ಪಾದಯಾತ್ರೆ ಮಾಡಿದ್ವಿ ಮೈಸೂರಲ್ಲಿ. ಆಮೇಲೆ ಮೈಸೂರು ವಿವಿಯಲ್ಲಿ ಒಂದು ಉತ್ತರ ಪತ್ರಿಕೆಯ ಲೀಕೇಜು ಸಮಸ್ಯೆ, ಇದು ಹಗರಣ ಆಗಿತ್ತು. ಅದರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು ಹೋರಾಟ ಮಾಡಿ 6 ಜನ ಪೊಲೀಸ್, ಒಬ್ಬ ಇನ್ಸ್ಪೆಕ್ಟರ್ ಸೇರಿದಂತೆ 6 ಜನ ಪೊಲೀಸರನ್ನು ಅಮಾನತು ಮಾಡಿಸಿದ್ವಿ. ಆಮೇಲೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬೇಗೂರು ದೇವಸ್ಥಾನ ಅಂತಿದೆ, ಪಂಚಲಿಂಗೇಶ್ವರ ದೇವಸ್ಥಾನ. ಆ ದೇವಸ್ಥಾನದ 2.5 ಎಕರೆ ಜಮೀನು ಯಾರೋ ಒಬ್ರು ಬಿಲ್ಡರು ಒತ್ತುವರಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಅದನ್ನ ಹೋರಾಟ ಮಾಡಿ ಮತ್ತೆ ಆ ಜಮೀನು ಸರ್ಕಾರಕ್ಕೆ ಬರೋಂಗೆ ನಾವು ಹೋರಾಟ ಮಾಡಿ 3 ತಿಂಗಳಲ್ಲಿ ಮಾಡಿದ್ದೀವಿ ಅದನ್ನ. ಆಮೇಲೆ ಬೆಂಗಳೂರಲ್ಲಿ ಟೋಯಿಂಗು, ನಿಮ್ಗೆ ಗೊತ್ತಿರ್ಬೋದು, ಪಾರ್ಕಿಂಗ್ ಮಾಫಿಯಾ ಹೆಂಗ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು, ಆ ಟೋಯಿಂಗು ಅದರಲ್ಲಿ ನಡೀತಾ ಇರೋ ಅಕ್ರಮ ಭ್ರಷ್ಟಾಚಾರವನ್ನ ಬಯಲು ಮಾಡಿಬಿಟ್ಟು ಇಡೀ ಟೋಯಿಂಗ್ಗೆ ನಿಲ್ಲೋ ಹಂಗೆ ಮಾಡಿದ್ದು KRS ಪಕ್ಷ. ಈಗ ನೀವು ನೋಡಿರ್ಬೋದು, ಬೆಂಗಳೂರಲ್ಲಿ ಎಲ್ಲೂ ಟೋಯಿಂಗ್ ಆಗಲ್ಲ. ಗಾಡಿ ನೀವು ಎಲ್ಲೇ ಪಾರ್ಕ್ ಮಾಡಿದ್ರು ಅಲ್ಲಿ ಟೋಯಿಂಗ್ ಆಗಲ್ಲ. ಮೊದಲೇನ್ ಮಾಡ್ತಾ ಇದ್ರು, ಆ ಟೋಯಿಂಗ್ ನ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗಿ ಅಲ್ಲಿ ಡೀಲ್ ಮಾಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ರು. ಅದನ್ನೆಲ್ಲ ನಿಲ್ಲಿಸಿದ್ದು KRS ಪಕ್ಷ. ಆಮೇಲೆ ಪೊಲೀಸರ ದೌರ್ಜನ್ಯದ ವಿರುದ್ಧ ನಿಮ್ಗೆ ಗೊತ್ತಿದೆ, ಅವ್ರ ಭ್ರಷ್ಟಾಚಾರದ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತೀವಿ. ರೇಷನ್ ಅಂಗಡಿಗಳ ವಿರುದ್ಧ ಮಾಡ್ತಾ ಇದ್ದೀವಿ. ಆಮೇಲೆ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳು, ಶೌಚಾಲಯ, ಚರಂಡಿ, ರೋಡು, ಇದ್ರ ಬಗ್ಗೆ ಎಲ್ಲ ನಾವು ನಿರಂತರವಾಗಿ ನಮ್ದು ಹೋರಾಟ ನಡೀತಾನೆ ಇದೆ. ಸೊ ಇತ್ತೀಚೆಗೆ ಇನ್ನೊಂದು ದೊಡ್ಡ ಹೋರಾಟ ನಾವು ರೈತರ ಪರವಾಗಿ ಮಾಡಿರುವಂತದ್ದು ರಸಗೊಬ್ಬರದ ವಿಚಾರವಾಗಿ. ರಸಗೊಬ್ಬರ MRP ಮೇಲೆ ಮಾಡ್ತಾ ಇದ್ದಾರೆ, ಲಿಂಕ್ ಪ್ರಾಡಕ್ಟ್ ಗಳನ್ನು ಕೊಟ್ಟು ರೈತರಿಗೆ ನಷ್ಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ನಾವು ಈ ಹೋರಾಟನ ತಗೊಂಡು ಇಡೀ ಏನ್ ಹೇಳ್ತಾರೆ ರಾಜ್ಯ ಮಟ್ಟದ ಒಂದು ಸಭೆ ಆಗೋಂಗೆ ಮಾಡ್ಬಿಟ್ಟು ಇಲ್ಲಿ ಕಮಿಷನರ್ ಆಫೀಸ್ ಇಂದ ಸರ್ಕ್ಯುಲರ್ಗಳನ್ನ ಸರಿಯಾದ ರೀತಿಯಲ್ಲಿ ಹೊರಡಿಸೋ ಹಾಗೆ ಮಾಡ್ಬಿಟ್ಟು ಒಂದು ಹಂತಕ್ಕೆ ಆ ಹೋರಾಟನ ಈಗ ತಲುಪಿಸಿದೆ. ಅದು ಮುಂದುವರಿಸ್ತೀವಿ ಇಲ್ಲಿಂದ. ಅದು ಮುಂದಿನ ವರ್ಷದಲ್ಲಿ ಅದು ಸಂಪೂರ್ಣವಾಗಿ ನಿಂತು ಹೋಗ್ಬೇಕು ಆ ಹಗರಣ, ಆ ಮಟ್ಟಕ್ಕೆ ಅದನ್ನ ತಗೊಂಡ್ಬಂದಿದ್ದೀವಿ. ಸೊ ಈ ರೀತಿ ನಾವು ಹಲವಾರು ಹಗರಣಗಳಲ್ಲಿ ನಾವು ಹಗರಣಗಳನ್ನ ಬಯಲು ಮಾಡಿ ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ಇದರಲ್ಲಿ ಯಾವ ಸಮಯದಲ್ಲಿ ಯಾವ ಗವರ್ಮೆಂಟ್ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ಸಮಯದಲ್ಲಿ BJP ಗವರ್ಮೆಂಟ್ ಇತ್ತು, ಕಾಂಗ್ರೆಸ್ ಗವರ್ಮೆಂಟ್ ಇತ್ತು, ಎಷ್ಟೋ ಸಮಯ ಈ JDS ಗವರ್ಮೆಂಟ್ ಕೂಡ ಆವಾಗ ಬೇರೆ ಬೇರೆ ಟೈಮಲ್ಲಿ ಇತ್ತು. ಆಮೇಲೆ ಹಲವಾರು ರಾಜಕಾರಣಿಗಳ ವಿರುದ್ಧ ಕೂಡ ನಾವು ಕೇಸ್ಗಳನ್ನ ಮಾಡಿ ಅವ್ರ ಕಟಕಟೆಯಲ್ಲಿ ನಿಂತವಾಗೆ ಮಾಡಿ ಇನ್ನೂ ಹಲವಾರು ರಾಜಕಾರಣಿಗಳ ವಿರುದ್ಧ ಕೇಸ್ಗಳು ನಡೀತಾ ಇದ್ದಾವೆ. ಯಡಿಯೂರಪ್ಪ ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸಿದ ನಮ್ಮ ಶ್ರೀ ರವಿಕೃಷ್ಣ ರೆಡ್ಡಿ ಅವರು, ಅವರ ಭ್ರಷ್ಟಾಚಾರ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ. ಆಮೇಲೆ KJ ಜಾರ್ಜ್ ಅವ್ರದ್ದು ಅಕ್ರಮ ಆಸ್ತಿ ಏನಿದೆ, ಫಾರಿನ್ ನಲ್ಲಿ ಅಮೆರಿಕದಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು EDಗೆ ಕಂಪ್ಲೇಂಟ್ ಕೊಟ್ಟು ಅವ್ರು ಇನ್ನೂ ಕೋರ್ಟ್ಗೆ ಓಡಾಡ್ತಾ ಇದ್ದಾರೆ. ಆ ತರ ಮಾಡಿರೋದು KRS ಪಕ್ಷ. ಆಮೇಲೆ ಗೋಪಾಲಯ್ಯ, ನಿಮ್ಗೆ ಗೊತ್ತಿರುವ ಅಬಕಾರಿ ಇಲಾಖೆಯಲ್ಲಿ ಯಾವ ತರ ಭ್ರಷ್ಟಾಚಾರ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವನ ವಿರುದ್ಧ, ಗೋಪಾಲಯ್ಯನ ವಿರುದ್ಧ FIR ಮಾಡಕ್ ರೆಡಿ ಇರ್ಲಿಲ್ಲ. ನಾವೇನೇ ಫೈಟ್ ಮಾಡಿ ಕೋರ್ಟ್ಗೆ ಹೋಗ್ಬಿಟ್ಟು ಆ ಮಂತ್ರಿ ವಿರುದ್ಧ FIR ಆಗಂಗ್ ಮಾಡಿರೋದು ನಾವು. ನೋಡೋಣ ಯಾರಾದ್ರೂ ಆತರ ಮಾಡಿದಿದ್ರೆ ಇಷ್ಟವರೆಗೆ. ಸೊ ಈ ರೀತಿಯ ಎಲ್ಲ ಹೋರಾಟಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಈಗ ಯಾರ್ಯಾರಿಗೆ ಈ ವಿಡಿಯೋ ರೀಚ್ ಆಗುತ್ತೋ ಗೊತ್ತಿಲ್ಲ, ಯಾರ್ಯಾರು ನೋಡ್ತಿದ್ದೀರಾ ಅಂತ, ನೀವೆಲ್ಲ ಈ KRS ಪಕ್ಷದ ಮುಖ್ಯ ಪೇಜ್ ಇದು. ಈಗ ನಿಮ್ಗೆ ಏನ್ ನೋಡ್ತಿದ್ದೀರಾ ಅದು KRS ಪಕ್ಷದ ಮುಖ್ಯ ಪೇಜ್. ದಯವಿಟ್ಟು ಈ ಪೇಜ್ ನ ಫಾಲೋ ಮಾಡಿ, KRS ಪಕ್ಷದ ಹೋರಾಟಗಳನ್ನ ನೀವು ಅನುಸರಿಸಿ. ನೀವು ಅದನ್ನ ನೋಡಿದ ಮೇಲೆ KRS ಪಕ್ಷ ಸರಿ ಇಲ್ಲ, ಇವರು ಎಲ್ಲರೂ ಭ್ರಷ್ಟರು ಅಥವಾ ಇವ್ರು ಯಾವುದೋ ಅವಕಾಶವಾದಿಗಳು ಆ ತರ ಈ ತರ ಇದ್ದಿದ್ರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಇದನ್ನ ನೋಡಿದ ಮೇಲೆ ನೀವು ಕಮೆಂಟ್ಗಳಲ್ಲಿ ದಯವಿಟ್ಟು ಹಾಕಿ. ನಮ್ಗೇನು ಅದ್ರ ಮೇಲೆ ಆಕ್ಷೇಪಣೆ ಇರಲ್ಲ, ಯಾಕಂದ್ರೆ ನಿಮ್ಮ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ಹೊಂದೋದಕ್ಕೆ ನೀವು ಎಲ್ಲಾ ತರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅರ್ಹರಿದ್ದೀರಾ. ಸೊ ಆದ್ರಿಂದಾಗಿ ಆದ್ರೆ ಸರಿಯಾದ ವಿಚಾರಗಳನ್ನ ಸರಿಯಾಗಿ ತಿಳ್ಕೊಳ್ಳಿ. KRS ಪಕ್ಷದ ಹೋರಾಟಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿ. ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು, ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ರಿ ಅಂತ ಹೇಳಿ ಸುಮ್ಮನೆ ಒಂದು ಒಳ್ಳೆಯ ವಿಚಾರ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಒಂದು ದೊಡ್ಡ ಮಟ್ಟದ ಒಂದು ಕ್ರಾಂತಿ ಮಾಡಬೇಕು ಅಂತ ಇದ್ದೀವಿ, ಈಗಾಗಲೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದೀವಿ. ಅಂತಹ ಒಂದು ಕ್ರಾಂತಿಯನ್ನ ಏನ್ ಹೇಳ್ತಾರೆ ಹಿಮ್ಮೆಟ್ಟೋದಕ್ಕೆ, ಸದೆ ಬಡಿಯೋದಕ್ಕೆ ನಿಮ್ಮ ಒಂದು ಕಮೆಂಟ್ ಇಂದ ಇನ್ನು 10 ಜನ ನೋಡ್ತಾರೆ. ದಯವಿಟ್ಟು ಅಂತಹ ತಪ್ಪು ಕಮೆಂಟ್ಗಳನ್ನ ನೀವು ಕೆಟ್ಟ ಕಮೆಂಟ್ ಮಾಡಬೇಡಿ ಅಂತ ಹೇಳಲ್ಲ. ನಾವು ತಪ್ಪು ಮಾಡಿದ್ರೆ ನೀವು ಕೆಟ್ಟದೇ ಕಮೆಂಟ್ ಮಾಡಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ತಪ್ಪು ಕಮೆಂಟ್ಗಳು ಅಂದ್ರೆ ತಪ್ಪು, ನೀವು ಮಾಹಿತಿ ಗೊತ್ತಿಲ್ಲದೆ ಮಾಡುವಂತಹ ಕಮೆಂಟ್ಗಳು ದಯವಿಟ್ಟು ಆ ತರ ಮಾಡಬೇಡಿ. ಈ ಹೋರಾಟ ಇದು ನಿಮ್ಮ ಹೋರಾಟ. ನಿಮ್ಗಳಿಗೂ ಕೂಡ ಸಮಸ್ಯೆ ಆದಾಗ KRS ಪಕ್ಷ ನಿಮ್ ಜೊತೆ ನಿಲ್ಲುತ್ತೆ. ಪ್ರತಿಯೊಬ್ಬ ನಾಗರಿಕನ ಜೊತೆನೂ ನಾವು ನಿಲ್ತೀವಿ. ಯಾವ ಜಾತಿ, ಧರ್ಮ, ವರ್ಗ ಯಾವುದನ್ನು ಗಮನಿಸಲ್ಲ. ತುಂಬಾ ಜನ ಪ್ರತಿನಿತ್ಯ KRS ಪಕ್ಷದವ್ರ ಹತ್ರ ಬಂದು ಸಹಾಯ ಕೇಳ್ತಾರೆ. ನಾವು ಯಾರ್ದು ಜಾತಿನೂ ಕೇಳಲ್ಲ, ಏನೂ ಕೇಳಲ್ಲ. ನೀವು ನಮ್ಮ ಮೆಂಬರ್ಶಿಪ್ ಫಾರ್ಮ್ ಅಲ್ಲಿ ನೋಡಿದ್ರೆ ಅವ್ರ ಫೋನ್ ನಂಬರು, ಅವ್ರ ಕ್ಷೇತ್ರ, ಅವ್ರ ಹೆಸರು ಅಷ್ಟೇ ಇರುತ್ತೆ ಬಿಟ್ರೆ ಬೇರೆ ಯಾವ ಡೀಟೇಲ್ಸು ಇಲ್ಲ.
ಸೊ ಆದ್ರಿಂದಾಗಿ ನಾವು ಅಂಥದ್ದಕ್ಕೆ ಯಾವತ್ತೂ ನಾವು ಮಾಡೋದು ಇಲ್ಲ. ನಾವು ದೇಶ ವಿರೋಧಿ ಎಲಿಮೆಂಟ್ಗಳ ಜೊತೆ ನಿಲ್ಲೋದು ಇಲ್ಲ. ನಾವು ನಮಗೆ ಮೊದಲು ದೇಶ ಪ್ರೇಮ, ನಾಡ ಪ್ರೇಮ, ಉಳಿದಿದ್ದೆಲ್ಲದು ಆಮೇಲೆ. ಇದ್ದಿದ್ದಕ್ಕೆ ನಾವು ಭ್ರಷ್ಟಾಚಾರವನ್ನ ತೊಲಗಿಸ್ಬೇಕು. ಈ ವ್ಯವಸ್ಥೆ ಜನಪರವಾಗಿ ಕೆಲಸ ಮಾಡಬೇಕು. ನಾಡು ಅಂದ್ರೆ ಯಾವುದು, ದೇಶ ಅಂದ್ರೆ ಯಾವುದು, ಜನರಿಗೆ ಒಳ್ಳೆದಾದ್ರೇನೆ ದೇಶಕ್ಕೆ ಒಳ್ಳೆದಾದಂಗೆ. ಸೊ ಆ ಒಂದು ಜನಪರವಾದ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅನ್ನೋ ದಿಕ್ಕಿನಲ್ಲಿ KRS ಪಕ್ಷ ಹೋರಾಟ ಮಾಡ್ತಾ ಇದೆ. ನಿಮ್ಮೆಲ್ಲರ ಬೆಂಬಲ ನಮಗೆ ಇರಲಿ ಸದಾ ಅಂತ ಹೇಳಿ ನಾನು ಕೇಳ್ಕೊತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆದಾಗಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್, ಜೈ KRS.